ಇಂದು ಕನ್ನಡ ನಾಡಿನ ಹೆಮ್ಮೆ, ಜನಮನದ ಹೀರೋ, ಕರುನಾಡಿನ ಕಣ್ಮಣಿ, ಅಪ್ಪು ಎಂದೇ ಎಲ್ಲರ ಹೃದಯದಲ್ಲಿ ಜೀವಂತವಾಗಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕುಟುಂಬದವರು ಹಾಗೂ ಎಲ್ಲ ಅಭಿಮಾನಿಗಳು ಭಕ್ತಿಯಿಂದ ಹಾಗೂ ಗೌರವದಿಂದ ಆಚರಿಸಿದ್ದಾರೆ. ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಅವರು ಒಬ್ಬ ಮಾನವೀಯತೆಯ ಪ್ರತಿರೂಪ. ಸಾಮಾಜಿಕ ಸೇವೆಯಲ್ಲಿ ಸದಾ ಮುಂದಿದ್ದ ಮಹಾನ್ ವ್ಯಕ್ತಿತ್ವ ಅವರದ್ದು. ಇಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಅಭಿಮಾನಿಗಳು ಹರಿದು ಬರುತ್ತಿದ್ದಾರೆ. ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ, ಅನ್ನದಾನ, ಬಡವರಿಗೆ ಸಹಾಯ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಮಕ್ಕಳು, ಹಲವು ಗಣ್ಯರು ಸಮಾಧಿಗೆ ಭೇಟಿ ಕೊಟ್ಟು ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಇಟ್ಟು ಪೂಜೆಯನ್ನ ಮಾಡಿ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಅಭಿಮಾನಿಗಳೆಲ್ಲ ಅಪ್ಪು ಎಂದೆಂದಿಗೂ ಅಮರ ಎಂದು ಘೋಷಣೆಗಳನ್ನ ಮೊಳಗಿಸಿದ್ರು. ಅಪ್ಪು ನಮ್ಮೊಂದಿಗೆ ಇಲ್ಲದಿದ್ರು ಅವರ ಆದರ್ಶಗಳು, ಅವರ ಮೌಲ್ಯಗಳು, ಅವರ ನಗು ಸದಾ ನಮ್ಮ ಜೊತೆಯಲ್ಲಿ ಇರುತ್ತೆ. ಇಂತಹ ಮಹಾನ್ ವ್ಯಕ್ತಿಯನ್ನ ನೆನೆದು ಅವರ ದಾರಿಯಲ್ಲೇ ನಡೆಯೋಣ ಎಂಬ ಘೋಷಣೆ ವ್ಯಕ್ತವಾಗಿದೆ. ಮಾನವನಿಂದ ದೇವ ಮಾನವ ಆಗಿರ್ತಾರೆ ಒಬ್ಬ ಮನುಷ್ಯ ಅಂತ ಅಂದ್ರೆ ನಿಜವಾಗಿಯೂ ಅವರು ದೈವ ಸ್ವರೂಪಿನೇ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಅಂಥವ್ರ ಮಧ್ಯೆ ನಾವಿದ್ವಿ ಅನ್ನೋದು ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅಂತಾನೆ ಅರ್ಥ. ಅಪ್ಪು ಸರ್ ಹೆಸರಲ್ಲಿ ಒಂದು ಅದ್ಭುತವಾದ ಕೆಲಸ ಅಣ್ಣವ್ರು ಆ್ಯಕ್ಚುಲಿ ಶುರು ಮಾಡಿದ್ರು, ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟ್ನ. ಅದು ಅಪ್ಪು ಸರ್ ಮುಂದುವರ್ಸ್ಕೊಡೋ ಇದ್ದಾರೆ. ಶಿವಣ್ಣ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬ ಖುಷಿ ಆಯಿತು. ಇಂಥ ಒಳ್ಳೆ ಕಾರ್ಯಕ್ರಮಗಳು ನಿಂತ್ಕೊಳ್ಳೋಂಥ ಯಾವಾಗಲೂ ಅಪ್ಪು ಸರ್ ನಮ್ಗೆ ಹೆಮ್ಮೆ ಆಗಿರ್ತಾರೆ. ಒಂದು ಸೆಕೆಂಡ್ ಆಲ್ ದಿ ಬೆಸ್ಟ್. ಇಂಥ ಒಳ್ಳೊಳ್ಳೆ ಕೆಲಸಗಳ ಮೂಲಕ ಅಭಿಮಾನಿಗಳು ಅವ್ರನ್ನ ಜೀವಂತವಾಗಿಬಿಡಿಸಿ. ಆ್ಯಂಡ್ ಇವತ್ತು ಮಾತ್ರ ಅಲ್ಲ, ಒಂದು ವಾರದಿಂದ ಆ್ಯಕ್ಚುಲಿ ಒಂದು ತಿಂಗಳಿಂದನೇ ಹೇಳ್ಬೋದು ಅಪ್ಪು ಹಬ್ಬ ನಡೀತಾ ಇದೆ. ಸುಮಾರಷ್ಟು ಸಿನಿಮಾದಲ್ಲಿ ಥಿಯೇಟ್ರ್ಗಳು ನೋಡ್ತಾ ಇರ್ತೀರಾ. ಆಕಾಶ್ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇದೊಂಥರ ಹಬ್ಬ ಇದ್ದಾಗೆ ನಮ್ಮ ಅಪ್ಪು ಸರ್ನ ಮತ್ತೆ ತೆರೆಯಲ್ಲಿ ನೋಡೋಕ್ಕೆ ಒಂದು ಅವಕಾಶ ನಮಗೆಲ್ಲರಿಗೂ. ಅಪ್ಪು ಸರ್ ನಮಗೆಲ್ಲರಲ್ಲೂ ಹೇಗೆ ಇದ್ದಾರೆ ಅಂತ ನಾವು ಈ ಜನರಲ್ಲೇ ನೋಡ್ಬೋದು. ಅವ್ರು ಮಾಡಿರುವಂಥ ಸೇವೆಗಳು ಸುಮಾರಷ್ಟು ಜನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಮಾಡಿರೋ ಪ್ರತಿಯೊಂದು ಅವರ ಗುಣಗಳನ್ನು ಪ್ರತಿಯೊಬ್ಬರು ಅವರಲ್ಲೇ ತೋರಿಸ್ಕೊಳ್ತಾ ಇದ್ದಾರೆ. ಸೊ ಅದು ನಮ್ಮ ಅಪ್ಪು ಬಾಸ್. ಅಪ್ಪು ಹುಟ್ಟುಹಬ್ಬ ಇವತ್ತು. ಅವನಿಲ್ಲದೆ ಎಷ್ಟು ಜನ ಕರೆಸಿದೆ ನೋಡಿ. ಅವನ ಪಿಕ್ಚರ್ ಆಕಾಶ್ ರಿಲೀಸ್ ಆಗಿದೆ ಇವತ್ತು, ಅದು ಶೋನು ಫುಲ್ ಆಗಿದೆ. ಅವನಿಲ್ಲದೆ ತುಂಬ ಕಷ್ಟ ಆಗುತ್ತೆ. ಆದರೆ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊಂಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅಂದರೆ ನಮ್ಗೆ ಕಷ್ಟಪಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಾವು ಶಿರಗುಣಿ ಆಗಿರ್ತೀವಿ. ನಮ್ಮ ಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಪ್ಪನ 51ನೇ ಹುಟ್ಟಿದಬ್ಬ. ಪ್ರತಿ ವರ್ಷ ನಾವು ಚಿಕ್ಕಪ್ಪನ ಬರ್ಡೇಗೆ ಯಾವಾಗಲೂ ಕಾಯ್ತಾ ಇದ್ವಿ. ರಾತ್ರಿನೇ ಎಲ್ಲ ಜನ ಮನೆ ಹತ್ರ ಬರ್ತಾಯಿದ್ರು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಜೊತೆಗೆ ಅದಾದಮೇಲೆ ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ದರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾಯಿದ್ರು. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪದು ಆಗ್ತಾಯಿತ್ತು. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾಯಿದ್ರು. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿನೂ ಅವ್ರ ಹಬ್ಬ ಥರ ಆಚರಿಸ್ತವ್ರೆ ಹುಟ್ಟುಹಬ್ಬನ. ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸೋರೆ, ಬೇರೆ ಥರ ತಿಂಡಿ ಮಾಡಿಸೋರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲ ಕಡೆ ಜನರಿಗೆ ಅನ್ನದಾನ ಆಗ್ತಿದೆ ಅಂದರೆ ರಕ್ತದಾನ ಮಾಡ್ತಿದ್ದಾರೆ. ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆನ ಬೇರೆ ರೀತಿ ಮಾಡ್ಕೊಂಡು ಸಖತ್ ಖುಷಿ ಆಗುತ್ತೆ. ಅವ್ರ ಓದಾಗ್ಲಿದ್ದ ನಾವು ಪ್ರತಿನಿತ್ಯ ಕಣ್ಣೀರು ಹಾಕ್ತಿದ್ದೀನಿ. ಸುಮಾರು ಒಂದು 6 ತಿಂಗಳು ವರ್ಷದವರೆಗೂ ಅಳಲಾರ್ದಂಥ ದಿನನೇ ಇಲ್ಲ. ಅಷ್ಟೊಂದು ನಮ್ಮ ಅಡಿಕ್ಟ್ ಆಗಿಬಿಟ್ಟಿದ್ವಿ. ನಮಸ್ಕಾರ. ನಾವು ಯಾದಗಿರಿಯಿಂದ ಬಂದಿದ್ದೀವಿ. ನಾವು ಅಪ್ಪಟ ಅಭಿಮಾನಿ ಪುನೀತ್ ಸರ್. ಆವಾಗಿಂದ ಪುನೀತ್ ಸರ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ. ಫಿಲಮ್ ಆಗಲಿ ಯಾವುದೇ ಆಗಲಿ. ನಮ್ಮದೊಂದು ಯಾದಗಿರಿ ಪಕ್ಕದಲ್ಲಿ ಕೋಟಗೆರೆ ಅಂದ್ಬಿಟ್ಟು ಹಳ್ಳಿ ಹತ್ತಡಿದು ಸ್ಟ್ಯಾಚು ಮಾಡಿಸಿದ್ದೀವಿ. ನಮ್ಮೂರಲ್ಲಿ ಜನಗಳೆಲ್ಲ ಸೇರಿಬಿಟ್ಟು ಅಭಿಮಾನಿಗಳ ಸಂಘ ಕಟ್ಬಿಟ್ಟು ಪವರ್ ಸ್ಟಾರ್ದೊಂದು ಸ್ಟ್ಯಾಚು ಮಾಡಿಸಿದ್ದೀವಿ. 10 ಅಡಿ ಸ್ಟ್ಯಾಚು ಇದೆ.